ನಮಸ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ. ಆ್ಯಂಡ್ ನಿನ್ನೆ ಬಂದು ರೀಚ್ ಆಗುವಾಗಲೇ ತುಂಬ ಲೇಟ್ ಆಯಿತು, ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗ್ ನಾವಿವಾಗ ತೊಗರ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜಾತ್ರೆ ಇದೆ ಇವತ್ತು ಮತ್ತು ನಾಳೆ. ಸೊ ನಾವು ಇವತ್ತೇ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸೋಣ ಅಂತ. ನಾಳೆ ತುಂಬ ರಶ್ ಇರುತ್ತೆ, ಸೊ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಹೋಗೋಣ, ಕರ್ಕೊಂಡು ಹೋಗ್ತೀವಿ. ಈಗ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದೇ ತೊಗರ್ಸಿ ದೇವಸ್ಥಾನ. ಸೊ ಸ್ಟೆಪ್ಸ್ ಇಂದ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹೀಗೆ ಬಂಡಿ ಬರ್ತಾರೆ ಇದಕ್ಕೆಂತ ಈ ತರ ಬಂಡಿಗಳು ಕಟ್ಕೊಂಡ್ ಬರ್ತಾರೆ, ಎತ್ತಿನ ಬಂಡಿಗಳನ್ನ 3 ದಿನ ಮೊದ್ಲೇ ಬಂದು ಟೆಂಟ್ ಹಾಕಿರ್ತಾರೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ಬಂದಿರ್ತಾರೆ. ತುಂಬಾ ದೂರದಿಂದನೂ ಬಂದಿರ್ತಾರೆ. ಸುತ್ತಮುತ್ತ ಹಳ್ಳಿಯವ್ರು ಕೂಡ ತುಂಬಾ ಜನ ಇರ್ತಾರೆ. ನಿಮ್ಗೆ ಚಿಕ್ಕ ತೇರು ಮತ್ತೆ ದೊಡ್ಡ ತೇರು ಅಂತ ಇರುತ್ತೆ. ದೊಡ್ಡ ತೇರದ ದಿನ ನಿಮ್ಗೆ ಕಾಲ್ ಇಡ್ಲಿಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಯಾರಾದ್ರೂ ಒಂದ್ಸರಿ ಆದ್ರೂ ನೋಡಿಲ್ಲ ಅನ್ನೋರ್ಗೆ ಹೇಳ್ತಾ ಇರೋದು, ಬಂದು ತೊಗರ್ಸಿ ಜಾತ್ರೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಬೆಟ್ಟನ್ ಹತ್ತೋದೇ ಚಂದ, ಏನಾದ್ರೂ ಹೇಳಿ ಅಷ್ಟು ಸೂಪರ್ ಆಗಿರುತ್ತೆ. ಅಂಡ್ ಮಿಠಾಯಿ ಅಂಗಡಿ ಮತ್ತೆ ದಿನಸಿಗಳ ಅಂಗಡಿಗೆ ಜಾತ್ರೆನ ಅಂದ್ರೆ ಈ ತರ ಅಂತ ನಾನ್ ಕೂಡ ಮೊದಲನೇ ಸಾರಿ ನೋಡ್ತಾ ಇದೀನಿ. ಅಷ್ಟೊಂದು ದಿನಸಿ ಅಂಗಡಿಗಳು, ಅಷ್ಟೊಂದು ಅಂಗಡಿಗಳಿದೆ. ಅಂಡ್ ನೋಡ್ತಾ ಇದ್ದೀರಾ ಎಷ್ಟು ದಿನಸಿಗಳ ಅಂಗಡಿ ಅಂತ. ಮಲೆನಾಡ್ ಅಲ್ವಾ, ತುಂಬಾ ವರ್ಷಕ್ಕಾಗುವಷ್ಟು ಎಲ್ಲ ಜನನು ತಗೊಂಡ್ ಹೋಗ್ತಾರೆ, ಸುತ್ತಮುತ್ತ ಹಳ್ಳಿಯವರೆಲ್ರು ಕೂಡ. ಅಂಡ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ ತಗೊಂಡೆ ನೋಡಿ, ಅಲ್ಲಿದೆ ಅಲ್ವಾ ಅದೇ ದೇವಸ್ಥಾನ. ಆಲ್ರೆಡಿ ಹೂವಿನ ತೇರ್ ಆಗಿತ್ತು ನಾವು ಬರೋ ಅಷ್ಟ್ರಲ್ಲಿ. ಅಂಡ್ ನಾವು ಬಂದದ್ ಕೂಡ 10 ಗಂಟೆ ಬೆಳಗ್ಗೆ. ತುಂಬಾ ಬಿಸಿಲು ಅಂದ್ರೆ ಹಬ್ಬ, ಸಾಕಾಗೋಗಿತ್ತು ಆ ಸ್ಟೆಪ್ ಹತ್ಕೊಂಡು ದೇವಸ್ಥಾನ ಹೋಗಿ ರೀಚ್ ಆಗೋ ಅಷ್ಟ್ರಲ್ಲಿ. ಅಂಡ್ ದೇವಸ್ಥಾನಕ್ಕಂತ ಸ್ವಲ್ಪ ಹಣ್ಣು ಕಾಯಿ ಮಾಡಿಸ್ಬಿಡೋಣ ಅಂತ ಹೂ ಹಣ್ಣು ಕಾಯಿ ತಗೊಂಡು, ಕರ್ಪೂರ ಎಲ್ಲ ತಗೊಂಡು, ಮತ್ತೆ ನನ್ಗೂ ಫಸ್ಟ್ ಟೈಮ್ ಗೊತ್ತಾಗಿರೋದು, ಹೂವಿನ ತೇರಿಗೆ ಮತ್ತೆ ದೊಡ್ಡ ತೇರಿಗೆ ಮೆಣಸಿನ ಕಾಳುಗಳನ್ನ ಏನಾದ್ರು ಬೇಡ್ಕೊಂಡು ಹಾಕ್ತಾರಂತೆ. ನನ್ಗೂ ಕೂಡ ಗೊತ್ತಿರ್ಲಿಲ್ಲ, ಫಸ್ಟ್ ಟೈಮ್ ಹೇಳಿದ್ರು. ಸೊ ಹಂಗೇನೆ ಮೆಣಸಿನ ಕಾಳು ಎಲ್ಲ ತಗೊಂಡು ಮನ್ಸಲ್ಲಿ ಏನಾದ್ರು ಹರಕೆ ಇದ್ರೆ ಮಾಡ್ಕೊಂಡು ಹೂವಿನ ತೇರಿಗೆ ಹಾಕಿ, ಹಾಗೆ ತೇರಿಗೆಲ್ಲ ನಮಸ್ಕಾರ ಮಾಡಿ ಮುಂದೆ ಹೊರಟೆವು. ಸಿಕ್ಕಾಪಟ್ಟೆ ಕ್ರೌಡ್, ಆ ಬಿಸಿಲಲ್ಲಿ ಆಗಲ್ಲ. ಬಟ್ ವರ್ಷದಲ್ಲಿ ಒಂದೇ ಸಾರಿ ಬರೋದ್ರಿಂದ ಮಿಸ್ ಮಾಡ್ಕೋಬಾರ್ದು. ಆಕ್ಚುಲಿ ಬರ್ಬೇಕು, ಕರ್ಕೊಂಡ್ ಮಕ್ಕಳನ್ನೆಲ್ಲ. ಇದ್ರೆ ದೂರ ಇದ್ದೀವಿ ಅಂತ ತುಂಬಾ ಸರಿ ಮಿಸ್ ಮಾಡ್ತಾ ಇದ್ದೆ. ಸೊ ಈ ಸರಿ ತುಂಬಾ ಮನ್ಸಿಂದ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನನ್ಗೆ ಆಕ್ಚುಲಿ ಸ್ಟೆಪ್ ಕೂಡ ಹತ್ಬೇಕು ಅಂತ ಇತ್ತು. ಹಾಗಾಗಿ ಯಾರೆಲ್ಲ ದೂರದಿಂದ ಇದ್ದೀರಾ ಅಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ಲೀಸ್ ಒನ್ಸ್ ಟೈಮ್ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲರದು ಯೋಚನೆ ಹೀಗೆ ಇರುತ್ತೆ, ನಾಳೆ ಫುಲ್ ರಶ್ ಆಗಿರುತ್ತೆ, ಹಿಂದಿನ ದಿನಾನೇ ಹೋಗಿ ಬರೋಣ ಅಂತ. ಎಲ್ಲರೂ ಕೂಡ ಹಿಂದಿನ ದಿನಾನೇ ಬರುದು, ಹಾಗ ಅನ್ಕೊಂಡುನೆ. ಅಂಡ್ ಅವತ್ತು ಕೂಡ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಈಗ ನೋಡ್ತಾ ಇದ್ದೀರಲ್ವಾ, ಇದೇ ಹೂವಿನ ತೇರು. ಅಂಡ್ ಇದರ ಹಿಂದೆ ಇರೋದೆ ನಾಳೆ ನಡೆಯೋ ಅಂತ ರಥೋತ್ಸವ. ನಾನ್ ಕೂಡ ಇಷ್ಟು ಹತ್ತಿರದಿಂದ ತೇರ್ನ ನೋಡಿರ್ಲಿಲ್ಲ. ಅಂಡ್ ಹಾಗೆ ಕ್ಲಿಪ್ಸ್ ತಗೊಂಡೆ, ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲಾನು. ನೋಡಿ ಹೇಗಿದೆ ಅಂತ. ತುಂಬಾ ದೊಡ್ಡದಿದೆ ಇದು ತೇರು. ಬಟ್ ಎಳಿಯೋದನ್ನ ನೋಡಿಲ್ಲ, ನಾನ್ ಕೂಡ ನೋಡುವ ಅಂತ. ಬಟ್ ಚಿಕ್ಕ ಮಕ್ಳನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ತುಂಬಾ ಜನ ಬಂದಿರ್ತಾರೆ. ಫುಲ್ ನಮ್ಗೆ ಸಿಕ್ಕಾಕೊಂಡ್ರೆ ಆಚೆ ಬರ್ತೀವ ಅನ್ನೋದು ಕೂಡ ಡೌಟ್ ಏನೆ, ಅಷ್ಟು ಜನ ಇರ್ತಾರೆ. ಅಂಡ್ ಇದು ಮೊದಲನೇ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ. ನನ್ ಮಗಳು ಒಂದ್ 3 ಸಾರಿ ಹೋಗೋದು ಬರೋದು ಮಾಡಿದ್ಲು. ನಮ್ಗೆ ಒಂದ್ಸರಿ ಹತ್ತೋ ಅಷ್ಟ್ರಲ್ಲಿನೇ ಸಾಕಾಗೋಯ್ತು. ಹಾರ್ಟ್ ಬೀಟ್ ಫುಲ್ ಜಾಸ್ತಿ ಆಗ್ಬಿಟ್ಟಿತ್ತು ನಂಗೆ. ಸ್ಟೆಪ್ ಹತ್ಕೊಂಡು, ಬಟ್ ಸಂಜೆ ಟೈಮಲ್ಲಿ ಹತ್ಬೋದು, ಏನು ತೊಂದ್ರೆ ಇಲ್ಲ. ಬಟ್ ಬಿಸಿಲಲ್ಲಿ ಹತ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ನಾವ್ ಹಾಗ ಅನ್ಕೋತೀವಿ, ಬಟ್ ಏಜ್ ಆದವರೆಲ್ಲ ತುಂಬಾ ಬೇಗ ಬೇಗ ಹತ್ತಾರೆ, ಮಕ್ಕಳು ಏಜ್ ಆದವರೆಲ್ಲಾನು. ನಾವ್ ಅಲ್ಲಿಂದ ಮೇಲೆ ಬರೋ ಅಷ್ಟ್ರಲ್ಲಿ ಫುಲ್ ಸುಸ್ತಾಗಿ ಹೋಗಿತ್ತು, ಕುಡಿಯಕ್ ನೀರ್ ಬೇರೆ ಇರ್ಲಿಲ್ಲ. ಸೊ ಅಲ್ಲೇ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅಂಡ್ ಪಕ್ಕದಲ್ಲಿ ಜವಳದ ಶಾಸ್ತ್ರ ಮಾಡ್ತಾ ಇದ್ರು. ಅಂಡ್ ಅದು ಜಾತ್ರೆಗೆ ಮಾತ್ರ ಅಂತ ಏನ್ ಮಾಡಲ್ಲ, ಎನಿ ಟೈಮ್ ಅಲ್ಲಿ ಹೋದ್ರೆ ಕೂಡ ಮಾಡ್ತಾರೆ. ಯಾವಾಗ ಹೋದ್ರು ಕೂಡ ಅಲ್ಲಿ ಮಾಡ್ತಾರೆ. ಮನೆ ದೇವ್ರದ್ದು ಇದ್ರೆ ಹೋಗ್ತಾರೆ ಅಲ್ವಾ, ಹಾಗೆ ಭಕ್ತಾದಿಗಳು. ಅಂಡ್ ದೇವರಿಗೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಗರುಡ್ ಗಂಬಕ್ಕೂ ಕೂಡ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ.
ಅಂಡ್ ಈಚೆ ಅನ್ನ ದಾಸೋಹಕ್ಕೆ ಅಂತ ಸ್ಟೇಜ್ ಹಾಕೊಂಡಿದ್ರು. ಅಂಡ್ ಅಲ್ಲಿ ಯಾರಿಗೆಲ್ಲ ದಾಸೋಹಕ್ಕೆ ದಾನ ಮಾಡೋ ಮನ್ಸಿದೆ ಅವ್ರು ಕೂಡ ಕೊಡ್ಬೋದು ಅಂತ. ಅಂಡ್ ಈ ಸೈಡ್ ಅಲ್ಲಿ ನಿಮ್ಗೆ ಎದುರಲ್ಲಿ ದೇವಸ್ಥಾನದ ಎದುರಲ್ಲಿನೇ ಸಾಮೂಹಿಕ ವಿವಾಹಕ್ಕೆ ಅಂತ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಡೇ ಅಲ್ಲಿ ಸಾಮೂಹಿಕ ವಿವಾಹ ಆಗುತ್ತೆ ಅಂತೆ. ತುಂಬಾ ದೇವಸ್ಥಾನದ್ದು ಫುಲ್ ಕ್ಲಿಪ್ಸ್ ತಗೊಂಡಿದೀನಿ. ಸೊ ಯಾರಿಗೆಲ್ಲ ನಾನು ತಗೊಂಡಿರೋ ಕ್ಲಿಪ್ಸ್ ನೀವು ಯಾರೆಲ್ಲ ನೋಡಿರೋರು ಇಲ್ಲ ಅಂಡ್ ಇವಾಗ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ವಿಡಿಯೋನ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ಹೋಗಿಲ್ಲ ಪ್ಲೀಸ್ ಹೋಗಿ ಒನ್ಸ್ ಟೈಮ್ ವಿಸಿಟ್ ಮಾಡಿ. ಆ ದೇವಸ್ಥಾನಕ್ಕಿಂತ ಮೇಲೆ ಇನ್ನೊಂದು ಬೆಟ್ಟ ಇದೆ, ಅಲ್ಲಿ ಕೂಡ ಹೋಗ್ಬೋದು. ನಮ್ ಕೈಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಸೊ ಹಾಗಾಗಿ ನಾವು ಹೋಗ್ಲಿಲ್ಲ. ಅಂಡ್ ದೇವರ ಪಕ್ಕದಲ್ಲಿ ಒಂದು ಹೊಂಡ ಇದೆ, ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ರು, ಜಾತ್ರೆ ಅಲ್ವಾ. ಸೊ ನೀರ್ ಕೂಡ ತುಂಬಾ ಇತ್ತು, ಓಪನ್ ಮಾಡಿರ್ಲಿಲ್ಲ. ಅಲ್ಲೊಂದು ಹಾವು ಬೇರೆ ಹೋಗ್ತಾ ಇತ್ತು, ಅದನ್ನ ಕ್ಲಿಪ್ ತಗೊಂಡಿದೀನಿ. ಅಂಡ್ ನೋಡಿ, ಮಲ್ಲಯ್ಯನ ದರ್ಶನ ಮಾಡಿ ಇಲ್ಲಿಂದಾನೆ ಯಾರೆಲ್ಲ ಇದ್ದೀರಾ. ಇಲ್ಲಿಗೆ ಬಂದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಇರುತ್ತೆ. ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿತ್ತು. ಅಂಡ್ ಅಲ್ಲಿ ಹೇಳಿದ್ದಾರೆ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೋಬಾರ್ದು ಅಂತ. ಸೊ ಆದ್ರೂ ಕೂಡ ಕದ್ದು ಮುಚ್ಚಿ ಮಾಡ್ಕೊಂಡಿದೀನಿ. ಅಂಡ್ ನನ್ ಮಗಳು ಈಚೆ ಬಂದು ದೇವ್ರ ಕಿವಿಲಿ ಅವಳಿಗೆ ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗಿ ಸಿಗ್ಲಿ ಅಂತ ಬೇಡ್ಕೊತಾ ಇದ್ದಾಳೆ. ನೀವು ದೇವಸ್ಥಾನದ ಒಳಗ್ ಬಂದ್ರೆ ಅಲ್ಲಿ ತುಲಾಭಾರ ಕೊಡ್ತಾ ಇರ್ತಾರೆ. ಯಾರಿಗೆಲ್ಲ ಹರಕೆ ಈಡೇರಿದೆ ಅವ್ರು ಬಂದು ಏನಾದ್ರು ಹರಕೆ ಬೇಡ್ಕೊಂಡ್ರೆ ಮಾಡ್ಬೋದು. ನಮ್ದು ಲಾಸ್ಟ್ ಇಯರ್ ಆಗಿತ್ತು. ಸೊ ಹಾಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಲೇಟ್ ಕೂಡ ಆಗಿತ್ತು, ಬಂದ್ ಸುಮಾರು ಟೈಮ್ ಆಗಿತ್ತು. ಸೊ ಅಲ್ಲಿಂದ ಹೊರಟೆವು. ದೇವಸ್ಥಾನದ್ದು ಲಾಸ್ಟ್ ಕ್ಲಿಪ್ ಹೀಗಿದೆ ನೋಡಿ, ಎಷ್ಟು ಸೂಪರ್ ಆಗಿ ಕಾಣುತ್ತೆ ಗೊತ್ತಾ ಅಲ್ಲಿಂದ ವ್ಯೂ ಎಲ್ಲ. ಅಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಸೊ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಯಾರೆಲ್ಲ ಒಂದ್ಸಾರಿ ಆದ್ರೂ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದೀರಾ ತೊಗರ್ಸಿಗ್ ಬನ್ನಿ. ಥ್ಯಾಂಕ್ ಯು ನನ್ನ ವಿಡಿಯೋ ವಾಚ್ ಮಾಡಿದೆ.